ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನಿವತ್ತು ಬೀಟ್ರೋಟನ್ನು ಬಳಕೆ ಮಾಡಿಕೊಂಡು ಒಂದು ಸೂಪರ್ ಟೇಸ್ಟಿಯಾದಂತಹ ಚಪಾತಿಯನ್ನು ರೆಡಿ ಮಾಡ್ತಾ ಇದ್ದೀನಿ. ಬೀಟ್ರೋಟ್ ಅಂದರೆ ಸಾಮಾನ್ಯವಾಗಿ ಮಕ್ಕಳು ಇಷ್ಟಪಡೋದಿಲ್ಲ, ಬೇಡ ಅಂತ ಹೇಳ್ತಾರೆ. ಅಂಥವರಿಗೋಸ್ಕರ ಚಿಕ್ಕ ಚಿಕ್ಕದಾಗಿ ಬೀಟ್ರೋಟನ್ನು ಕಟ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಚಪಾತಿ ಹಿಟ್ಟನ್ನು ಬಳಕೆ ಮಾಡಿಕೊಂಡು ಅದಕ್ಕೆ ಉಪ್ಪನ್ನು ಸೇರಿಸಿ ರೆಡಿ ಮಾಡ್ಕೊಂಡಿರೋ ಪ್ಯೂರಿಯನ್ನು ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ ಎತ್ತಿಟ್ಕೊಳ್ಬೇಕು. ಮಕ್ಕಳು ಕೂಡ ನಾವು ಬೀಟ್ರೋಟ್ ತಿಂದ್ವಿ ಅನ್ನೋ ಫೀಲ್ ಇರೋದಿಲ್ಲ, ನಾವು ಹೆಲ್ದಿಯಾಗಿ ಕೊಟ್ವಿ ಅನ್ನೋ ಸಮಾಧಾನ ಇರುತ್ತೆ. ಹಾಗಾಗಿ ಇದನ್ನೊಮ್ಮೆ ಟ್ರೈ ಮಾಡಿ. ಚಪಾತಿ ಹಿಟ್ಟನ್ನ ಒಂದು 10 ನಿಮಿಷ ನೆನೆಸಿ ನಂತರ ಚಿಕ್ಕ ಚಿಕ್ಕ ಉಳ್ಳೆಗಳನ್ನಾಗಿ ಮಾಡಿಕೊಂಡು ಚಪಾತಿಯನ್ನು ಉದ್ದಿಟ್ಕೊಂಡ್ರೆ ತುಂಬ ಟೇಸ್ಟಿಯಾದ ಚಪಾತಿ ರೆಡಿ ಆಗುತ್ತೆ. ಯಾವುದೇ ಪಲ್ಯ ಆದರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಇಲ್ಲ ಬರೀ ತುಪ್ಪ ಹಾಕೊಂಡು ತಿಂತೀವಿ ಅಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ಸ್ವೀಟ್ ಅಂತಲೂ ಅನಿಸಲ್ಲ, ಇಲ್ಲ ಬೀಟ್ರೋಟ್ ಫ್ಲೇವರ್ ಬರ್ತಿದೆ ಅಂತಲೂ ಅನಿಸಲ್ಲ. ಈ ರೀತಿ ಚಪಾತಿ ರೀತಿಯಲ್ಲಿ ಎಲ್ಲ ಉಳ್ಳೆಗಳನ್ನು ಉದ್ದಿ ಎತ್ತಿಟ್ಕೊಂಡಿದ್ದೀನಿ. ಈಗ ಹಂಚನ್ನು ಇಟ್ಟು ಬಿಸಿ ಆದಮೇಲೆ ಚಪಾತಿ ರೀತಿಲೇ ಎರಡು ಕಡೆ ಚೆನ್ನಾಗಿ ತುಪ್ಪ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಿಯಾದ ಹೆಲ್ದಿಯಾದ ಬೀಟ್ರೋಟ್ ಚಪಾತಿ ರೆಡಿ ಆಗುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ಕೆಂಪು ಚಟ್ನಿ ತುಪ್ಪ ತಿನ್ಬೋದು, ಇಲ್ಲ ಯಾವುದೇ ವೆರೈಟಿ ಪಲ್ಯ ಮಾಡಿಕೊಂಡು ಸಹ ತಿನ್ಬೋದು. ನಾನಿವತ್ತು ಇದಕ್ಕೆ ಅವರೆಕಾಳು ಪಲ್ಯ ಮಾಡಿದ್ದೀನಿ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡ್ರೆ ರೆಡಿಯಾಗಿಬಿಡುತ್ತೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.